ರಚನ ಇವತ್ತು ಕಾಲುಬಾಯಿ ಜ್ವರ ಅದರ ನಿರ್ಮೂಲನೆಗಾಗಿ ಒಂದು ಪಣ ತೊಟ್ಟು ರೈತರು ಮನೆ ಬಾಗಿಲಿಗೆ ತಲುಪ್ತಾ ಲಸಿಕೆ ತಲುಪಿಸಂತ ಇವತ್ತು ಮಾಧ್ಯಮದ ಮೂಲಕ ರೈತರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಏನಂತಂದರೆ ಇವತ್ತು ನವೆಂಬರ್ 3ನೇ ತಾರೀಕಿಂದ 30 ದಿವಸಗಳ ಕಾಲ ಲಸಿಕೆಯನ್ನು ರೈತರ ಮನೆ ಬಾಗಿಲಿಗೆ ಹೋಗಿ ಕಾಲುಬಾಯಿ ಜ್ವರ ನಿರ್ಮೂಲನೆಗಾಗಿ ವ್ಯಾಕ್ಸಿನೇಷನನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಮೊನ್ನೆ ಶಾಸಕರಾದಂಥ ಎಸ್ ಆರ್ ವಿಶ್ವಣ್ಣರವರು, ನಮ್ಮ ಮುಖಂಡರಾದ ಹಿರಿಯ ಮುಖಂಡರಾದಂಥ ಎಸ್ ಎನ್ ರಾಜಣ್ಣರವರು, ನಮ್ಮ ಬ್ಯಾತದ ಅಧ್ಯಕ್ಷರಾದಂಥ ಸುರೇಶಣ್ಣರವರು, ನಮ್ಮ ಮುಖಂಡರಾದಂಥ ರಾಜಣ್ಣರವರು, ಇನ್ನೂ ಅನೇಕ ಅಧ್ಯಕ್ಷಗಳು ಕೂಡ ಬಂದಿದ್ದರು. ಎಲ್ಲರ ನೇತೃತ್ವದಲ್ಲಿ ಇವತ್ತು ಲಸಿಕೆಯನ್ನು ಇನಾಗ್ರೇಷನ್ ಮಾಡಿ ಪ್ರಾರಂಭವನ್ನು ಮಾಡಿಸಿದ್ದೀವಿ. ಇವತ್ತು ಲಾಸ್ಟ್ ಇಯರ್ ನಾವು ಕೊಟ್ಟಂಥದ್ದು ನಮ್ಮ ಬೆಂಗಳೂರು ಆಲ್ ಡೈರಿಯ ಸಹಯೋಗದೊಂದಿಗೆ 6 ಲಕ್ಷ ಹಸುಗಳಿಗೆ ರಾಸುಗಳಿಗೆ ವ್ಯಾಕ್ಸಿನೇಷನ್ನ ಮಾಡಿಸಿದ್ವಿ ನಾವು. ಈ ಬಾರಿ 7 ಲಕ್ಷ ಸಂಪೂರ್ಣವಾಗಿ 100ಕ್ಕೆ 100% ಅಷ್ಟು ವ್ಯಾಕ್ಸಿನೇಷನನ್ನು ಎಲ್ಲ ಹಸುಗಳಿಗೂ ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೀವಿ. ನಾವು ಡೈರಿಯ ಡಾಕ್ಟ್ರುಗಳಿದ್ದಾರೆ, ಅಂದರೆ ಬೆಂಗಳೂರು ಡೈರಿ ಡಾಕ್ಟ್ರುಗಳು ಮತ್ತು ಎಲ್ಲ ಡೈರಿ ಸಿಬ್ಬಂದಿಗಳು ಕೂಡ ಈ ಒಂದು ವ್ಯಾಕ್ಸಿನೇಷನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದೀವಿ. ಮತ್ತು ಸರ್ಕಾರಿ ಯಾರು ಡಾಕ್ಟ್ರುಗಳು ಏನು ಹೋಗಿ ವ್ಯಾಕ್ಸಿನೇಷನ್ ಮಾಡ್ತಾರೆ ಅವ್ರಿಗೆ ಸಹಾಯಧನ ಒಂದು ಹಸುಗೆ ವ್ಯಾಕ್ಸಿನೇಷನ್ ಮಾಡಿದ್ರೆ 3 ರೂಪಾಯಿ ಕೊಡ್ತೀವಿ ನಾವು ಬೆಂಗಳೂರು ಡೈರಿಯಿಂದ. ಅಂದರೆ 100% ಕೊಡಬೇಕು, ಅದನ್ನು ಯಾವಲ್ಲೂ ಕೂಡ ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೊಡ್ತೀವಿ. ಮತ್ತು ಮನುಷ್ಯರಿಗೆ ಹೆಂಗೆ ವ್ಯಾಕ್ಸಿನೇಷನ್ ಮಾಡ್ತೀವಿ, ಹೋಗಿ ಮನೆಗೆ ಆಧಾರ್ ಕಾರ್ಡ್ ಚೆಕ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಹತ್ರ ಡೇಟಾ ಇದೆ ಹಸುಗಳದ್ದು. ಒಬ್ಬ ರೈತ ಎಷ್ಟು ಹಸುಗಳು ಸಾಕಿದ್ದಾನೆ, ಅವನು ಎಷ್ಟು ಯಾವ ಥರದ ಹಸುಗಳಿದೆ, ಆ ವಾಲೆ ನಂಬರ್ ಎಲ್ಲ ಇದೆ. ಆ ವಾಲೆ ನಂಬರು ಕೂಡ ಸ್ಲಿಪ್ ಕೂಡ ಅವ್ರ ಕಡೆ ಕೊಟ್ಟಿದ್ದೀವಿ. ಅದನ್ನು ಪ್ರತಿಯೊಂದು ಮನೆಗೆ ಒಂದು ಹಸು ಕೊಟ್ಟು ಟಿಕ್ ಹಾಕ್ಕೊಳ್ತಾರೆ. ಇಂಥ ಮನೆಗೆ ಹೋಗಿ ಇಂಥ ಹಸುಗೆ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಅಂತ ಟಿಕ್ ಹಾಕ್ಕೊಳ್ತಾರೆ ಮತ್ತು ನಂಬರ್ ಕೂಡ ಬರ್ಕೊಳ್ತಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಮತ್ತು ರೈತರಲ್ಲಿ ಒಂದು ಮೂಢನಂಬಿಕೆ ಇದೆ ಏನಂತಂದರೆ, ಈ ವ್ಯಾಕ್ಸಿನೇಷನ್ ಮಾಡಿಬಿಟ್ರೆ ನಮ್ಮ ಹಸು ಹಾಲು ಕಡಿಮೆ ಕೊಡ್ತದೆ, ನಮ್ಮ ಹಸು ಮತ್ತು ಈಲಾಗೋದಿಲ್ಲ, ಗಬ್ಬಾಗಿದ್ರೆ ಗರ್ಭ ಧರಿಸೋದಿಲ್ಲ, ಮತ್ತು ಗರ್ಭ ಧರಿಸಿದ್ರೆ ಕೊಂದಾಕ್ಬಿಡ್ತದೆ ಕರು ಅಂತಕ್ಕಂಥೆಲ್ಲ ಮೂಢನಂಬಿಕೆ ಇದೆ. ದಯವಿಟ್ಟು ರೈತರಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾವುದೇ ಈ ರೀತಿಯಾಗಿ ಆಗೋದಿಲ್ಲ. ಮೊದಲೆಲ್ಲ ವ್ಯಾಕ್ಸಿನೇಷನ್ನ ಒಂದು ಸಿರಂಜು ತಗೊಂಡ್ರೆ 10 ಹಸು ಕೊಡೋರು, ಇವಾಗ ಅದು ಕೂಡ ಇಲ್ಲ. ಒಂದು ಸಿರಂಜಿಗೆ ಒಂದೇ ಸಿರಂಜು, ಒಂದು ಹಸು ಒಂದೇ ಸಿರಂಜು. ಆ ಹಸು ಕೊಟ್ಟಾದ್ಮೇಲೆ ಆ ಸಿರಂಜನ್ನು ಬಿಸಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ದಯವಿಟ್ಟು ರೈತರು ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಸಂಪೂರ್ಣವಾಗಿ ರಾಜ್ಯದಲ್ಲಿ ಕಾಲುಬಾಯಿ ಜ್ವರ ಏನಿದೆ ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸೋದ್ರಲ್ಲಿ ತಾವೆಲ್ಲ ಕಾರಣಭೂತರಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.